ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಒಂದು ಐಟಮ್ನ ತರಿಸಿದ್ದೀನಿ. ಸೊ 2 ಡಿಫ್ರೆಂಟಾಗಿ ತರಿಸಿದ್ದೀನಿ. ಏನು ಅದಂತ ಹೇಳಿದ್ರೆ ಕಳಸ ಸ್ಟ್ಯಾಂಡ್ನ ತರಿಸಿದ್ದೀನಿ. ಈ ರೀತಿ ಒಂದು ಸ್ಟ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಈಸಿಯಾಗಿ ನಾವು ದೇವಿಗೆ ಸೀರೆನ ಕೂಡ ಉಡಿಸ್ಬೋದು, ಕಳಸ ಕೂಡ ನೀಟಾಗಿ ಪ್ರತಿಷ್ಠಾಪನೆ ಕೂಡ ಮಾಡ್ಬೋದು. ಸೊ ಮುಂದೆ ತಿಳಿಸ್ತಾ ಹೋಗ್ತೀನಿ ಪ್ರೈಸ್ ಎಷ್ಟಿದೆ ಆ್ಯಂಡ್ ಕ್ವಾಲಿಟಿ ಹೇಗಿದೆ ಅಂತೆಲ್ಲ ಹೇಳಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈ ಬಿಕಾಸ್ ವರಮಹಾಲಕ್ಷ್ಮಿ ಸೀರೀಸ್ ವೀಡಿಯೋಸ್ ಎಲ್ಲ ಈಗ ಎವ್ರಿ ಡೇ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ಪ್ರೀವಿಯಸ್ ವೀಡಿಯೋಗಳು ನೀವು ವಾಚ್ ಮಾಡ್ಬೋದು. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ಗಳು ಕೂಡ ನೀವು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ ಆಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಪ್ಯಾಕ್ ಆಫ್ 2 ಕಳಸ ಸ್ಟ್ಯಾಂಡ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಒಂದು ಸೆಟ್ಟಲ್ಲಿ ನಿಮಗೆ ಕಳಸ ಸ್ಟ್ಯಾಂಡ್ ಬರುತ್ತೆ ವಿತ್ 5 ಪಾಯಿಂಟ್ ಕ್ರೌನ್ ಸ್ಟಿಕ್ ಕೂಡ ಬರುತ್ತೆ. ಓಕೆನಾ? ಸೊ ಈಗ ನಾನು ಫಸ್ಟ್ ನಿಮಗೆ ಕಳಸ ಸ್ಟ್ಯಾಂಡ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿನಲ್ಲಿದೆ ಅಂತ ಹೇಳಿ. ಆ್ಯಂಡ್ ಫಿಕ್ಸ್ ಕೂಡ ಮಾಡಿ ತೋರಿಸ್ತೀನಿ, ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿ ನಾವು ಕಳಸನ ಅಂದರೆ ತೆಂಗಿನಕಾಯೆಲ್ಲ ಇಟ್ಟಾದ್ಮೇಲೆ ಸೊ ಮಧ್ಯದಲ್ಲಿ ಈ ಒಂದು ರೌಂಡ್ ಕಲರ್ ಏನಿದೆ ಅಲ್ವಾ, ಸೊ ಅದ್ರ ಒಳಗಡೆ ಅಂದರೆ ಜುಟ್ಟು ಒಳಗಡೆ ನಾವು ಈ ರೀತಿ ಹಾಕಬೇಕು. ಆ್ಯಂಡ್ ಅದ್ರ ಮೇಲ್ಗಡೆ ಅಂದರೆ ಜುಟ್ಟಿರತ್ತಲ್ವಾ, ಸೊ ಅದ್ರ ಮೇಲ್ಗಡೆ ಕ್ರೌನ್ನ ಫಿಕ್ಸ್ ಮಾಡೋಂಥದ್ದು ಫ್ರೆಂಡ್ಸ್. ಓಕೆನಾ? ಸೊ ಈ ರೀತಿ ನೀವು ಹಬ್ಬ ಟೈಮಲ್ಲಿ ಅಂದರೆ ಈ ಥರ ಸ್ಟ್ಯಾಂಡ್ ತೊಗೊಂಬಿಟ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಹೂವಿನ ಅಲಂಕಾರ ಎಲ್ಲ ಮಾಡ್ಬೋದು, ಒಡವೆಗಳೆಲ್ಲದು ಕೂಡ ಹಾಕ್ಬೋದು. ಮತ್ತು ಕ್ರೌನ್ಗೂ ಕೂಡ ಅಷ್ಟೇ. ಅಂದರೆ ಈಗ 5 ಪಾಯಿಂಟ್ ಇದೆ ನೋಡಿ ಕ್ರೌನಿಂದು. ಓಕೆನಾ? ಸೊ ಅಲ್ಲೆಲ್ಲ ನೀವು ಹೂವಿನ ಅಲಂಕಾರ ಇನ್ನೂ ಕೂಡ ಜಾಸ್ತಿನಲ್ಲಿ ಮಾಡ್ಬೋದು. ಆಮೇಲೆ ನಾನು ಕೂಡ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಿಮಗೆ ತೋರಿಸಿದ್ದೆ, ಹೇರ್ ಬನ್ ಆಗಿರ್ಬೋದು ಮತ್ತು ಕಿರೀಟ ಆಗಿರ್ಬೋದು, ಅದೆಲ್ಲದು ಕೂಡ ತೋರಿಸಿದ್ನಲ್ವಾ. ಸೊ ಅದೆಲ್ಲದು ಕೂಡ ನಿಮ್ಗೆ ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಜನ ಕೂಡ ನಾನು ವಾಚ್ ಮಾಡಿದ್ದೀನಿ. ಸೊ ಒಂದು ಕೋಲು ಕಟ್ಬಿಡ್ತಾರೆ, ಅಂದರೆ ಹಬ್ಬ ಟೈಮಲ್ಲೆಲ್ಲ ಕಳಸ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಕೋಲೆಲ್ಲ ಕಟ್ಬಿಟ್ಟು ಸೊ ಅದಕ್ಕೆ ಹೂವಿನಾರ ಹಾಕುವಂಥದ್ದು ಆ ರೀತಿನೆಲ್ಲ ಮಾಡ್ತಾರೆ. ಸೊ ಏನಾದ್ರು ಹೆಚ್ಚು ಕಮ್ಮಿ ಆಯಿತು, ಸಪೋಸ್ ಏನಾದ್ರು ನೀವು ಕಟ್ಟಿರೋಂಥ ದಾರ ಮುರಿದೋಯ್ತು ಅಥವಾ ಕೋಲೆ ಏನೋ ಒಂದು ಆಯಿತು ಅಂತ ಹೇಳಿದಾಗ ಸೊ ಒಂಥರ ಅಪಶಕ್ನ ಕೂಡ ಆಗುತ್ತೆ. ಮತ್ತು ನೀಟಾಗಿ ಒಡವೆಗಳೆಲ್ಲದು ಕೂಡ ಕಾಣಿಸೋದಿಲ್ಲ. ಮತ್ತು ಸ್ಯಾರಿ ಉಡ್ಸ್ಬೇಕಾದ್ರೆ ಟ್ರೇಪ್ ಮಾಡ್ಬೇಕಾರೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ನೀವು ಒಂದು ಸೆಟ್ಟೇ ತೊಗೊಂಬಿಟ್ರಿ ಅಂತ ಹೇಳಿದ್ರೆ ಏನೂ ಕೂಡ ನಿಮಗೆ ತುಂಬ ಕಷ್ಟನೇ ಅನ್ಸೋದಿಲ್ಲ. ಈಸಿಯಾಗಿ ನೀವು ಸ್ಯಾರಿ ಕೂಡ ಟ್ರೇಪ್ ಮಾಡ್ಬೋದು, ಹೂವಿನ ಅಲಂಕಾರ ಮತ್ತು ಒಡವೆಗಳೆಲ್ಲದೂ ಕೂಡ ನೀಟಾಗಿ ಹಾಕ್ಬೋದು. ಸೊ ಹಾಗಾಗಿ ಈ ಒಂದು ಸೆಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಇದು ಜಾಸ್ತಿ ಪ್ರೈಸ್ ಏನಲ್ಲ, ಬರೀ 138 ರೂಪಾಯಿ ಅಷ್ಟೇ. ಒನ್ ಟೈಮ್ ತೊಗೊಂಬಿಟ್ರಿ ಅಂತ ಹೇಳಿದ್ರೆ ನೀವು ಪ್ರತಿದಿನ ಅಂದರೆ ಲೈಕ್ ಎವ್ರಿ ಡೇ ಕೂಡ ಅಂದರೆ ನೀವು ವಾರ ಟೈಮಲ್ಲಿ ಶುಕ್ರವಾರ ಎಲ್ಲ ನೀವು ಕಳಸನ ಚೇಂಜ್ ಮಾಡಿ ಕಳಸ ಸ್ಥಾಪನೆ ಮಾಡ್ತೀರಾ ಮನೇಲಿ ಅಂತ ಹೇಳಿದಾಗ ಸೊ ಈ ರೀತಿ ನೀವು ಸ್ಟ್ಯಾಂಡ್ ಇಟ್ಬಿಟ್ರಿ ಅಂತ ಹೇಳಿದಾಗ ಈಗ ಜುಟ್ ಮೇಲೆಲ್ಲ ಹೂವೆಲ್ಲ ಮುಡಿಸ್ತೀವಿ ಅಲ್ವಾ, ಅದೆಲ್ಲ ಬಿದ್ದೋಗುತ್ತೆ. ಸೊ ಈ ರೀತಿ ಇತ್ತು ಅಂತ ಹೇಳಿದಾಗ ಸೊ ವಾರ ಟೈಮಲ್ಲೆಲ್ಲ ನೀವು ನೀಟಾಗಿ ಅಲಂಕಾರ ಎಲ್ಲದು ಕೂಡ ಮಾಡ್ಕೋಬೋದು. ಸೊ ಅವಾಗಲೂ ಕೂಡ ಯೂಸ್ ಆಗುತ್ತೆ ಮತ್ತು ಹಬ್ಬ ಟೈಮಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಮೆಟಲಲ್ಲಿ ಮಾಡಿದ್ದಾರೆ. ಇದು ಅರೌಂಡ್ ಇದು 12 ಇಂಚಸ್ ಅಷ್ಟು ಹೈಟ್ ಬರುತ್ತೆ, ಉದ್ದ ಬರುತ್ತೆ. 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ. ಗೋಲ್ಡನ್ ಕಲರ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಸಿಲ್ವರ್ ಕಲರ್ ಪೇಂಟಿಂಗ್ ಇರೋದು ಕೂಡ ಸಿಗುತ್ತೆ. ಸೊ ನೀವು ಅದಾರು ಕೂಡ ತಗೊಳ್ಳಿ ಅಥವಾ ಇದಾರು ಕೂಡ ತಗೊಳ್ಳಿ. ನಾನು 138 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀಡಿತ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಕಳಸ ಸ್ಟಿಕ್ನ ತರಿಸಿದ್ದೀನಿ ನೋಡಿ. ಅಂದರೆ ಬರೀ ಸ್ಟಿಕ್ ಇರೋದು ಮಾತ್ರ ಅಷ್ಟೇ. ಇದು ನಮ್ಮ ಅಕ್ಕ ಬೇಕು, ಬರೀ ನಂಗೆ ಸ್ಟಿಕ್ ಸಾಕು, ಕ್ರೌನ್ ಬೇಡ ಅಂತ ಹೇಳಿದ್ದು. ಸೊ ಸಿಂಗಲ್ ಸ್ಟಿಕ್ನ ತರಿಸಿದ್ದೀನಿ. ಇದು ಅಷ್ಟೇ ನಿಮಗೆ ನೋಡಿ 3 ಕಂಪಾರ್ಟ್ಮೆಂಟ್ಸ್ ಬರುತ್ತೆ, ಕಾಂಪೊನೆಂಟ್ಸ್ ಬರುತ್ತೆ. ಸೊ ಆರಾಮಾಗಿ ಈಸಿಯಾಗಿ ಹೂವು ಆಗಿರ್ಬೋದು, ಒಡವೆಗಳೆಲ್ಲದು ಕೂಡ ಮತ್ತು ಸ್ಯಾರಿ ಎಲ್ಲದು ಕೂಡ ನೀಟಾಗಿ ದೇವಿಗೆ ಉಡಿಸ್ಬೋದು ಹಬ್ಬ ಟೈಮಲ್ಲಿ. ಸೇಮ್ ನೀವು ಹೇಗೆ ನಾನು ಲಾಸ್ಟ್ ತೋರಿಸ್ನಲ್ಲ ಸೇಮ್ ಅದೇ ರೀತಿನಲ್ಲಿದೆ. ತೆಂಗಿನಕಾಯಿಗೆ ನೀವು ಒಳಗಡೆ ಏನು ರೌಂಡ್ ಕಲರ್ ಇದೆ ಸೊ ಅದನ್ನು ಹಾಕಿ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಒಂದು ಚೂರು ಕೂಡ ಆಚೆ ಈಚೆ ಅಲ್ಲಾಡೋದಿಲ್ಲ. ಮತ್ತು ನೀಟಾಗಿ ಪರ್ಫೆಕ್ಟಾಗಿ ನಾವೇನು ಅಲಂಕಾರ ಮಾಡ್ತೀವಿ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ರೆಫರೆನ್ಸ್ ಪಿಕ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿನಲ್ಲಿ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಮಾತ್ರ. ಇದು ಅಷ್ಟೇ ಸೇಮ್ ಮೆಟಲಲ್ಲಿ ಮಾಡಿರುವಂಥದ್ದು. 12 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಆ್ಯಂಡ್ ಪ್ರೈಸ್ ಕಡಿಮೆ ಪ್ರೈಸು 92 ರೂಪಾಯಿ ಆಗುತ್ತೆ ಅಷ್ಟೇ ಸಿಂಗಲ್. ಇದು ನಾನು ಆಗಲೇ ತೋರಿಸ್ನಲ್ಲ, ಸೆಟ್ ತೊಗೊತೀರಾ ಅಂತ ಹೇಳಿದ್ರೆ 138 ರೂಪಾಯಿ, ಸಿಂಗಲ್ ತೊಗೊತೀರಾ ಅಂತ ಹೇಳಿದ್ರೆ 92 ರೂಪಾಯಿ ಆಗುತ್ತೆ, 92 ರುಪೀಸ್. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇವತ್ತು ತೋರಿಸಿರೋಂಥ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ. ಆ್ಯಂಡ್ ತುಂಬ ಜನರಿಗೂ ಕೂಡ ಈ ರೀತಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ನೀವು ಆದಷ್ಟು ಕೂಡ ಶೇರ್ ಮಾಡಿ. ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.